ಮಾಜಿ ಸಚಿವರಾದ ಜನಾರ್ದನ ರೆಡ್ಡಿ ಶ್ರೀರಾಮುಲು ನಡುವಿನ ಜಟಾಪಟಿ ಆಯಿತು. ಈಗ ಅವರ ಬೆಂಬಲಿಗರ ನಡುವಿನ ಸಮರ ತಾರಕಕ್ಕೇರ್ತಾ ಇದೆ. ರಾಮುಲು ಪರ ವಾಲ್ಮೀಕಿ ಸಮುದಾಯದವರು ಬೆಂಬಲಿಗರು ಸುದ್ದಿಗೋಷ್ಠಿಯನ್ನ ನಡೆಸಿದರು. ಜನಾರ್ದನ ರೆಡ್ಡಿ ವಿರುದ್ಧ ಬಳ್ಳಾರಿ ಎಸ್ಪಿ ಕಚೇರಿಯಲ್ಲಿ ಬೆಂಬಲಿಗರು ದೂರು ಕೂಡ ಕೊಟ್ಟರು. ಶ್ರೀರಾಮುಲು ಅವರನ್ನ ಕೊಲೆಗಡುಕ ಅಂತ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿ ನಡೆಸೋದರ ಮುಖಾಂತರ ಹೇಳಿದರು. ಅದಕ್ಕೀಗ ಆಕ್ರೋಶಗೊಂಡಿರುವ ರಾಮುಲು ಬೆಂಬಲಿಗರು ವಾಲ್ಮೀಕಿ ಸಮುದಾಯದವರು ದೂರು ಕೊಟ್ಟಿದ್ದಾರೆ. ದೂರು ನೀಡುವ ಮುನ್ನ ಶ್ರೀರಾಮುಲು ಬೆಂಬಲಿಗರು ಸುದ್ದಿಗೋಷ್ಠಿಯನ್ನ ನಡೆಸಿದರು. ಶ್ರೀರಾಮುಲು ಅವರನ್ನ ಕೊಲೆಗಡುಕ ಅಂತ ರೆಡ್ಡಿ ಹೇಳಿದ್ರು. ಅವರು ಕ್ಷಮೆ ಯಾಚಿಸಲೇಬೇಕು. ಜನಾರ್ದನ ರೆಡ್ಡಿ ಕ್ಷಮೆ ಕೇಳದೆ ಹೋದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ರು. ಬಿಜೆಪಿ ಪಕ್ಷದಿಂದಲೇ ಜನಾರ್ದನ ರೆಡ್ಡಿ ಉಚ್ಚಾಟನೆ ಮಾಡಬೇಕು. ರೆಡ್ಡಿ ಸಂಸ್ಕೃತಿ ಇಲ್ಲದ ಮನುಷ್ಯ ಅಂತ ಕಿಡಿಕಾರಿದ್ರು. ಅವನು ಇವನಂತ ಮಾತಾಡಿದ್ದು ಜನಾರ್ದನ ರೆಡ್ಡಿ ಸಾರೋರು. ನಾವು ಯಾವತ್ತು ಗೌರವವಾಗಿಯೇ ಮಾತಾಡ್ತೀವಿ. ನಮ್ಮ ನಾಯಕ ಸಮಾಜ ಅಂದರೆ ಮೊದಲಿಂದ ಬಂದಿರೋದು ಪಾಳೆಗಾರರು, ರಾಜರಿದ್ದಾಗಲೂ ನಾವು ಸೇವಕರಾಗಿ, ದಳಪತಿಯಾಗಿ, ಸೇನಾ ನಾಯಕರಾಗಿ ನಾವು ಬಂದೀವಿ. ಇವತ್ತು ನಾಯಕರಂದ್ರೆ ನಾಯಕ ಸಮಾಜದಲ್ಲಿ ನಾವು ಒಂದು ನಾಗರಿಕವಾಗಿ ನಾಯಕರಾಗಿ ನಾವು ಬೆಳೀತಾ ಇದ್ವಿ, ನಾಯಕರ ಮಾದರಿಯಾಗಿ ಇದೀವಿ ಎಲ್ಲರಿಗೆ. ಆದರೆ ಅವರು ಜನಾರ್ದನ ರೆಡ್ಡಿ ಸಾರ್ ಅವರು ಮಾತಾಡಿದ್ರು, ನನ್ನಿಂದಾನೆ ಶ್ರೀರಾಮುಲು ಅಂತೇಳಿ. ಮಾನ್ಯ ಶ್ರೀ ಜನಾರ್ದನ ರೆಡ್ಡಿ ಅವರು ರಾಮುಲು ವಿರುದ್ಧ ನೀನು ಕೀಳು ಜಾತಿಯವನು, ನೀನು ಕೊಡಲಿ ಇಟ್ಕೊಂಡು ಬೀದಿನಲ್ಲಿ ಓಡಾಡ್ತಕ್ಕಂಥ ವ್ಯಕ್ತಿ, ನಿನ್ನ ರಾಜಕೀಯ ಜೀವನವನ್ನು ನಾನು ತಂದಿದ್ದೀನಿ, ಇಲ್ಲಾಂದ್ರೆ ನಿನ್ನ ಬೇರೆ ಬೇರೆ ತರ ಮಾಡ್ತೀನಿ ಅನ್ನೋದು ಆರೋಪ ಮಾಡಿದರೆ, ಆರೋಪಕ್ಕೆ ವಿರುದ್ಧವಾಗಿ ನಾವು ಮುಂದಿನ ದಿನದಲ್ಲಿ ರಾಮುಲುರೇ ಸ್ವತಃ ಅವ್ರ ಹತ್ರ ಡಿಸ್ಕಸ್ ಮಾಡಿ ಒಂದು ಕೋರ್ಟಲ್ಲಿ ಮಾನನಷ್ಟ ಮೊಕದ್ದಮೆ ಮಾಡ್ತೀವಿ. ಅದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಯಾವ ತರ ಚರ್ಚೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ಒಂದು ಚಳುವಳಿ ಮುಖಾಂತರ ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡೋದಂತ ನಿಜ. ರಾಮುಲು ಅವರ ವಿರುದ್ಧವಾಗಿ ಜನಾರ್ದನ ರೆಡ್ಡಿ ಯಾವ ಪದಗಳು ಬಳಕೆ ಮಾಡಿ ಕ್ಷಮೆ ಕೋರಬೇಕು. ಬಿಜೆಪಿ ಪಕ್ಷದಿಂದ ಜನಾರ್ದನ ರೆಡ್ಡಿ ಅವರು ಉಚ್ಚಾಟನೆ ಮಾಡಬೇಕು. ಆಮೇಲೆ ಇನ್ನು ಮುಂದೆ ಉಗ್ರ ಹೋರಾಟ ಮಾಡಿ ಜನಾರ್ದನ ರೆಡ್ಡಿ ಅವರ ಮನೆ ಮುತ್ತಿಗೆ ಹಾಕ್ತೀವಿ, ಅದರಲ್ಲಿ ಸಮಸ್ಯೆ ಇಲ್ಲ. ಅಂದ್ರೆ ತಣ್ಣಗಿಂತ ಬಳ್ಳಾರಿಗೆ ಬೆಂಕಿ ಹಚ್ಚಕ್ಕೆ ಬಂದಿದ್ದಾನೆ ಅಂತ ಅನಿಸುತ್ತೆ. ಜನಾರ್ದನ ರೆಡ್ಡಿ ಅವರ ಈ ವೃತ್ತಿ, ಈ ಒಂದು ಸಭೆ ಇದು ಶೋಭೆ ತರುವಂತದ್ದಲ್ಲ. ಕೂಡ ದೊಡ್ಡ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ. ರಾಜ್ಯ ಮಟ್ಟದಲ್ಲಿ ವಾಲ್ಮೀಕಿ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ನಾವು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಹೋರಾಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.